ಇವತ್ತು ನನ್ನ ಮಗಳು ಗಂಡನ ಮನೆಗೆ ಹೋಗ್ತಾಳೆ. ಆ ಮಗ ಏನು ಮುಂದಾರ ಚಲೋ ನೋಡ್ಕೊತಾನಂತ ಅನ್ಕೊಂಡನು. ನನ್ನ ಮಗಳನ್ನ ಕಳ್ಸಾಕ ಮನಸ್ಸಿಗೆ ಭಾಳ ನೋವಾಗತ್ತದ. ಆಕೆ ಅಷ್ಟೆಲ್ಲ ಕಷ್ಟಪಟ್ಟಾಳ, ಮತ್ತು ಇನ್ನು ಮುಂದಾರು ಆರಾಮ ಇರ್ತಾಳೆ ಅಂತ ಅನ್ಕೊಂಡನ. ಅಡಿಗೆಲ್ಲ ಆಗೈತಿ, ಇನ್ನಾಕಿನ ಕಳಿಸ್ಬೇಕು, ಮೊಮ್ಮಗಳನ್ನ ಕಳಿಸ್ಬೇಕು. ಮನಸ್ಸಿಗೆ ನೋವು ಭಾಳ ಆಗತೈತಿ. ಏನು ಮಾಡಬೇಕು ಗೊತ್ತು ಆಗಬಾರ್ದು. ಅಯ್ಯೋ ಅತ್ತಿರ ಅಳತಾರಲ್ಲ, ಯಾಕೆ ಅಳತಾರ? ಏನಾಯ್ತು? ಎಷ್ಟು ಬೇಜಾರು ಮಾಡ್ಕೊಂಡಾರು? ಏನಾಯ್ತಂತ ಕೇಳಬೇಕು. ಅತ್ತೆ ಯಾಕತ್ತೆ ಇಷ್ಟು ಬೇಜಾರದಾಗದಿರಿ? ಏನಾಯ್ತು? ಅಯ್ಯೋ ಅಳ್ತಾ ಇದ್ದೀರಲ್ಲ, ಯಾಕತ್ತೆ ಅಳ್ತಾ ಇದ್ದೀರಾ? ಏನಾಯ್ತು? ಯಾರಾದರೂ ಏನಾದರೂ ಅಂದ್ರನ? ಅಲ್ಲ, ಏನು ಜಗಳ ಆಗಿಲ್ಲ, ಏನಾಗಿಲ್ಲ, ಯಾಕೆ ಅಳಾಕತ್ತೀರಿ? ಹಂಗವ ಏನಿಲ್ಲ, ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತ. ಕಣ್ಣಾಗಿ ನೀರ ತಾನಾಗೆ ಹೊರಗೆ ಬರತ್ತಿದ್ದು ಅಷ್ಟೆ, ಏನಿಲ್ಲ. ಎದಕ್ಕೆ ಅಳ್ಳಿ ಅಮ್ಮ? ಅಳಾತಿಲ್ಲ. ಅತ್ತೆ ನೀವು ನನ್ನ ಮುಂದೆನ ಸುಳ್ಳು ಹೇಳಾಕತ್ತೀರಿ, ನೀವು ಕಣ್ಣೀರು ಹಾಕತ್ತೀರಿ, ನನಗೆ ಗೊತ್ತು. ಹೇಳಿ ಅತ್ತೆ, ಏನಾಯಿತು? ಏನಿಲ್ಲ, ಇವತ್ತು ಅಂಕಿತಾ ಗಂಡ ಮನೆಗೆ ಹೊಕ್ಕಾಳಲ್ಲ, ಇಷ್ಟು ದಿನ ಇಲ್ಲೇ ಇದ್ಲು. ಈಗ ಹೊಕ್ಕಾಳ ಅಂದ್ರೆ ಮನಸ್ಸಿಗೆ ತುಂಬ ಬೇಜಾರಾಗತ್ತೈತಿ. ಅದಕ್ಕೆ ಕಣ್ಣ ನೀರು ಬರತ್ತಿದ್ದು. ಇರಾಕೆ ಒಬ್ಬಾಕೆ ಮಗಳಲ್ಲ, ಮಗ ಬದಾನು. ಪ್ರೀತಿ ಜಾಸ್ತಿ ನೋಡು ನನಗೆ ಆಕೆ ಮ್ಯಾಗ ಭಾಳ ಪ್ರೀತಿ. ಆಕಿನ ಕಳ್ಸಾಕೆ ನನಗೆ ಮನಸ್ಸಾಗ ಒಪ್ಪತ್ತು ಯಾಕೋ. ಆಕೆ ಅಂಥ ನಿರ್ಧಾರ ತೊಗೊಂಡ್ಬಿಟ್ಟಿದ್ಲಲ್ಲ ನಿಮ್ಮ ಅಣ್ಣನಿಂದಾಗಿ, ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋಂಗೆ ಆಗ್ಬಿಟ್ಟತ್ ನನಗೆ ಕಳ್ಸಾಕೆ. ಅಯ್ಯೋ ಅತ್ತೆ ಅಷ್ಟೇನಾ? ನಾನೇನೋ ಏನಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ಇಷ್ಟಕ್ಕೆಲ್ಲ ಯಾಕತ್ತೆ ಇಷ್ಟೊಂದು ನೀವು ಸುಮ್ಮನೆ? ಅಲ್ಲ ಅತ್ತೆ, ಯಾರಾದರೂ ಈ ರೀತಿ ಯೋಚನೆ ಮಾಡ್ತಾರಾ? ಗಂಡ ಮನೆಗೆ ಹೆಣ್ಣಂದ ಮೇಲೆ ಹೋಗಲೇಬೇಕಲ್ಲ. ಈಗ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಗಂಡ ಮನೆಗೆ ಹೋಗಲೇಬೇಕು. ಇವಾಗ ನಾನು ನಿಮ್ಮ ಮನೇಲೇ ಇದ್ದೀನಲ್ಲ. ಅಲ್ಲ, ನಾವು ಅವ್ರ ಸ್ವಂತ ಸೋದರ ಅತ್ತೆ ಅಲ್ವಾ, ಏನಾಗಲ್ಲ ಬಿಡಿ, ಚೆನ್ನಾಗಿ ನೋಡ್ಕೋತಾರೆ ಇನ್ನು ಮುಂದೆ. ನಾನು ಅಮ್ಮಂಗೆ ಹೇಳಿದ್ದೇನೆ. ಸರಿ ಆಯ್ತು ಬಿಡು. ಅಮ್ಮ, ಅಂಕಿತಾನು ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ತೆಗೆದಿಟ್ಟೇನ? ಮತ್ತು ಅಕ್ಕಿಗೆ ಪಾಪ ಇಟ್ಕೊಳಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ಕೇಳೀನಿ. ಹ್ಞೂ ಅತ್ತೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅವ ಅದು ಬಂದ್ರೆ ಹೋಗಬೇಕು ಅಷ್ಟೆ. ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳ್ಸಕ್ಕೆ ತುದಿಗಾಲ್ದಾಗ ನಿಂತಿಯಲ್ಲ? ಹಾಂ? ಅಯ್ಯೋ ಅತ್ತೆ ಯಾಕತ್ತೆ, ಏನಾಯಿತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಿ? ನೀವೇ ಕೇಳಿದ್ರಲ್ಲ ಪ್ಯಾಕ್ ಪ್ಯಾಕ್ ಮಾಡಿದ್ವಿ ಬಟ್ಟೆ ಎಲ್ಲ ಅಂತೇಳಿ, ಅದಕ್ಕೆ ಹ್ಞೂ ಅಂತ ಹೇಳೀನಿ. ನೀವು ಹೇಳಿದ್ರಲ್ಲ, ಮತ್ತು ಅಂಕಿತಾ ಅದಕ್ಕೇನೋ ಹೇಳಿದ್ರು ಇವನ್ನೆಲ್ಲ ಒಂದು ಸ್ವಲ್ಪ ಹಾಕಂತೇಳಿ, ಅದಕ್ಕೆ ಹಾಕಿದ್ನಿ. ಯಾಕತ್ತೆ ಮತ್ತೆ ಈ ರೀತಿ ಎಲ್ಲ ಅನ್ನತ್ತೀರಿ? ಏನು ಅನ್ಬೇಕು ನಿನಗೆ? ನಿಮ್ಮ ಅಣ್ಣ ಇಷ್ಟು ದಿನ ಆಕಿಗೆ ಕಷ್ಟ ಕೊಟ್ಟ, ಇನ್ನು ಮುಂದಕ್ಕೆ ಏನಾದರೂ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ಒಂದು ತಿಳ್ಕೊ, ಆಕಿಗೆ ಅಲ್ಲಿ ಎಷ್ಟು ಕಷ್ಟ ಕೊಡ್ತಾರಲ್ಲ, ಇಲ್ಲಿ ನಾನು ನಿನಗೆ ಅಷ್ಟು ಕಷ್ಟ ಕೊಡ್ಬೇಕಾಗತ್ತಾ? ನನ್ನ ಮಗ ಏನಾದರೂ ನಿನಗೆ ಪ್ರೀತಿ ತೋರ್ಸಕತ್ರ ಅವನಿಗೂ ಹೇಳ್ತೀನಿ ನಾನು, ಅವನು ನಿನಗೆ ಪ್ರೀತಿ ತೋರಿಸ್ಬಾರ್ದು. ನನ್ನ ಮಗಳಿಗೆ ಎಷ್ಟೆಲ್ಲ ಕಷ್ಟ ಆಗ್ತಿರ್ತೈತಿ, ಹೆಂಗೆ ಆಗ್ತಿರ್ತೈತಿ? ಅಲ್ಲ, ನಿನಗೆ ಹೇಳಿ ಹೇಳಿ ಸಾಕಾತ ನನಗೆ. ನೀನು ಹೊಟ್ಟೆಯೋ ಏನದ? ಹಾಂ, ಅದ್ರಾಗ ಒಂದು ಇದು ಸತಿ ಮೂಡು ಆತಲ್ಲ ನೀನು ಹೊಟ್ಟೆಯಾಗ. ದರಿದ್ರೆ ತೊಗೊಂಡು ಬಂದು ಮತ್ತು ಓಡಿ ಬಂದಾಳ ನನ್ನ ಮಗಳನ್ನ ಕಳ್ಸಾಕ. ಪ್ಯಾಕ್ ಎಲ್ಲ ಮಾಡಿ ಇಟ್ಬಿಟ್ಟಾಳ, ಹಾಳಾದಾಕಿನ. ಅಲ್ಲಿ ದೇವ್ರಿಗೆ ಹೋಗೋನು, ಇಲ್ಲಿ ದೇವ್ರಿಗೆ ಹೋಗೋನು, ದವಾಖಾನಿಗೆ ತೋರಿಸೋನು ಅಂತಂದು ಏನಾಯಿತು? ಹಾಂ, ಏನಾಯ್ತು ಅಂತ? ಒಂದ್ರ ಹುಟ್ಟಾಕತ್ತವ ನೀನು ಹೊಟ್ಟೆಯಾಗ? ಹುಡ್ತತ್ತಂತ ಇಲ್ಲಂತೂ ಅದನ್ನಾರು ಹೇಳು, ಇಲ್ಲಾಂದ್ರೆ ನನ್ನ ಮಗಗೆ ಬೇರೆ ಮದುವೆ ಮಾಡ್ತೇನೆ ನಾನು. ಮೊನ್ನೆ ನಾನು ಸಿಟ್ಟ್ಯಾಗಾರ ಹೇಳಿ ಹೆಂಗಾರ ಹೇಳಿ ಆಮೇಲೆ ಮನಸ್ಸು ಕರಿಗೈತೆ ಅಂತೇಳಿ ಸುಮ್ಮನೆ ಆಗಿಲ್ಲ ನಾನು. ನನಗೆ ಒಟ್ಟು ನನ್ನ ಮೊಮ್ಮಗು ಬೇಕು ನೋಡಿ, ಈಗ ಹೇಳಕತ್ತಾನ ನಾನು. ನನ್ನ ಮಗಳೀಗ ಮೊಮ್ಮಗನ ಕರ್ಕೊಂಡು ಹೋಗ್ಬಿಟ್ಲಂದ್ರೆ ಆಮೇಲೆ ಇಲ್ಲಿ ನಾನು ಒಬ್ಬಾಕಿ ಇರ್ಬೇಕು. ನೀನು ದೆವ್ವನಂತ ಮಕ್ಕ ನೋಡ್ಕೊಂತ ಒಂದು ಕೂಸರ ಬೇಡ ಮನೆಯಾಗ ಆಟ ಆಡಕ್ಕೆ. ಹಾಂ, ಏನಾಯ್ತು ಬೇ? ಎದಕ್ಕೆ ಹಿಂಗೆ ಬೈಯಕತ್ತಿ ಆಕೆನ? ಅಲ್ಲ, ಇಷ್ಟೊತ್ತನ ಚಂದಕ ನಕ್ಕೊಂತ ಮಾತಾಡಿ ಆಮೇಲೆ ಹತ್ಕೊಂತ ಮಾತಾಡಿ, ಈಗ ನೋಡೋದಕ್ಕಿನ ಸಿಟ್ಟಿಲ್ಲ ಬೈಯಾಕತ್ತಿಯಲ್ಲ. ಸುತ್ತಿ ಬಳಸಿ ಅಕ್ಕಿಗೆ ಬರ್ತಿಯಲ್ಲ ನೀನು. ಏನಾಯ್ತು ಈಗ? ಹೆಂಡ್ತಿಗೆ ಏನ್ರ ಅನ್ಕೊಡ್ತಂದ್ರೆ ಓಡಿ ಬಂದ್ಬಿಡ್ತೀಯಲ್ಲ, ಏನು ಇಲ್ಲೇ ಇರ್ತೀಯನ? ಆಕೆ ಎಲ್ಲಿರ್ತಾಳ ಅಲ್ಲಿ? ಹಾಂ, ಇನ್ನು ನಿನಗೆ ಬೇರೆ ಕೆಲಸ ಅದು ಇರೋದಿಲ್ಲನ? ಇಲ್ಲಿ ಏನು ಮಾಡ್ತಿರ್ತಾಳು ಏನಿಲ್ಲ ಅಂತ ನಾ ಏನು ಅಂತಿರ್ತಾನೆ ಅಂತ ನೋಡ್ಕೊಂತ ನಿಂತು ಬಿಟ್ಟಿರ್ತೇನೆ ನಾನು. ಹಂಗಲ್ ಬೇಯವ್ವ, ನೀನು ಇಷ್ಟೊತ್ತನ ನಕ್ಕೊಂತ ಸುಮ್ಮನೆ ಇದ್ದಿ, ಈಗ ಒಮ್ಗಿಲಕ್ಕೆ ಯಾಕೆ ಬೈಯಾಕತ್ತಿ? ಏನಾಯ್ತು? ಆಕೇನು ಮಾಡ್ಯಾಳ ಅಂತದ? ಆಕೇನು ಮಾಡ್ತಾಳೆ ನನಗೆ? ನಾನೇ ಹೇಳಾಕತ್ತನ ಆಕೆಗೆ ಇನ್ನೂ ಒಂದು ಕೂಸು ಹುಟ್ಟುವತ್ತಂತ ಹೇಳಿ. ನೋಡ್ಬೇ, ಪದೇ ಕೂಸು ಹುಟ್ಟುವತ್ತು ಅಂತ ಅನ್ಬೇಡ. ದವಾಖಾನಿಗೆ ತೋರ್ಸಾಕತ್ತವ, ಆಗ್ತಾವ. ಡಾಕ್ಟ್ರು ಭರವಸೆ ಕೊಟ್ಟಾರ ಆಗ್ತಾವಂತ ಹೇಳಿ. ಆದ್ರೆ ನೀನು ಹಿಂಗೆ ಪದೇ ಅಂದ್ರೆ ಆಕೆ ಮನ್ಸಿಗೆ ನೋವು ಆಗಂಗಿಲ್ಲ. ನಿನಗ ಹಿಂಗಾಗಿದ್ರೆ ನೀನು ಸುಮ್ಮನೆ ಇರ್ತಿದ್ದಿ. ನಿನ್ನ ಮಗಳಿಗೆ ಮಕ್ಕಳಾಗ್ಯದಂತೆ ಖುಷಿ ಪಡಾಕತ್ತಿದ್ದಿ. ಆದ್ರೆ ಸೊಸಿಗೆ ನೋಡಿದ್ರೆ ಇಷ್ಟೊಂದು ಬೈತಿದ್ದಿ. ಬೈಯೋದ್ರಿಂದ ನಿನಗೇನು ಸಿಗ್ತತೆ ಅಂತ. ಅಂಕಿತ ನೋಡಿದ್ರೆ ಈಗ ಗಂಡ ಮನೆಗೆ ಹೊಂಟಾಳ, ನೀ ನೋಡಿದ್ರೆ ಇಲ್ಲಿ ಜಗಳ ತಕೊಂಡು ನಿಂದ್ರಾಕತ್ತಿದ್ದಿ. ನಿನಗೇನಾಗೈತಿ ಅಂತ ನನಗಂತೂ ಒಂದು ತಿಳಿದಂಗಾಗೈತಿ. ಈಗ ಇವ್ರಪ್ಪ ಇವ್ರವ್ವ ಬಂದ್ರೆ ಏನಂತಾರ ಅನ್ನೋದು ಒಂದು ಈಟ ನಿನ್ನ ತಲೆಯಾಗ ಐತಿ. ಅವ್ರೇನಂತಾರೆ ನನಗೆ? ಅವ್ರೇನ್ರ ಅಂದ್ರೆ ಸುಮ್ಮನೆ ಬಿಡ್ತಾನೇನ?
ಚಂದಾಗ ಮುಖದ ಮೇಲೆ ಹೊಡೆದಂಗ ಅಂತಾನೆ. ನಮ್ಮ ಮಗಳೇನು ಹೊಡೆದು ಕೊಟ್ಲು ಮನೆಗೆ, ಇದಕ್ಕೆ ಇನ್ನೂ ಆಗಬಲ್ವಲ್ಲ ಅಂತ ಹಿಂಗೆ ಅಂತಾನೆ ನಾನು. ನೋಡು ಬಸಪ್ಪನ, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತಾನೆ ಅಂತ ಹೇಳ್ತಾನೆ ನಾನು. ನೋಡಪ್ಪ, ಇದೊಂದು ವರ್ಷ ಇಲ್ಲ ಅಂದ್ರೆ ನೀನು ಬೇರೆ ಮದುವೆ ಆಗಬೇಕು ನೋಡು. ನೀನೇನು ಬೇರೆ ಮದುವೆ ಆಗಲಿಲ್ಲ, ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಏನು ಹೇಳತ್ತೀವಿ ನೀನು? ಬ್ಯಾರೆ ಮದುವೆ? ಅದು ಕನಸಿನ ಮಾತು. ನಾನು ಪ್ರೀತಿ ಮಾಡಿ ಅಮ್ಮನ ಮದುವೆ ಆಗಿದ್ದಾನೆ. ಇಷ್ಟು ದಿನ ಆಕೆ ಜೊತೆ ಸಂಸಾರ ಮಾಡಿದ್ದಾನೆ. ಈಗ ಆಕಿನ ಬಿಟ್ಟ ಬೇರೆ ಮದುವೆ ಅಂದ್ರೆ ಏನೇನು ಮಕ್ಕಳು ಆಟ ಅನ್ಕೊಂಡ್ಬಿಟ್ಟಿದ್ದೀನ. ಮದುವೆ ಅಂದ್ರೆ ಆಟ ಆಗಿದ್ದಾನೆ ನಿನಗೆ? ನಾನು ಯಾರ ಮಾತು ಕೇಳಂಗಿಲ್ಲ. ನನ್ನ ಹೆಂಡತಿ ನನಗೆ ಬೇಕು. ಮಕ್ಕಳಾಗದೇ ಇರಲಿ. ನನ್ನ ಅಮ್ಮನ ಬಿಟ್ಟ ಬೇರೆ ಯಾರನ್ನೂ ಮದುವೆ ಆಗೋದು ಅದು ಕನಸಿನ ಮಾತು. ನೆನ್ಪಿಟ್ಕೊಯ್ತಾನೆ. ಅಯ್ಯೋ ರೀ, ನೀವಾದ್ರೆ ಸುಮ್ಮನೆ ಇರ್ರಿ. ಅತ್ತಿ ಸಿಟ್ನ್ಯಾಗ ಮಾತಾಡತ್ತಾರಂತೇಳಿ ನೀವು ಯಾಕೆ ಮಾತಾಡೋದನ್ನ ದೊಡ್ಡದು ಮಾಡತ್ತೀರಿ? ಸುಮ್ಮನೆ ಇರ್ರಿ. ಅಮ್ಮು, ನೀನು ಸುಮ್ಮನೆ ಇರು. ನಾನು ನಮ್ಮಮ್ಮ ಮಾತಾಡ್ಬೇಕಾದ್ರೆ ನೀನು ನಡಕ್ಕೆ ಬರಬೇಡ. ನೀನು ಸುಮ್ಮನೆ ಇರು. ಮದುವೆ ಆಗಂಗಿಲ್ಲ, ಇನ್ನೊಂದು ವರ್ಷ ಆಗಾಕಿ ಮಕ್ಕಳಾಗಲಿಲ್ಲ ಅನ್ಕೋ. ಹೆಂಗೆ ಮಾಡ್ತಾನಂತೇಳಿ ನೋಡ್ತಾ ಇರು. ಆಕೆ ನಿಂತ್ಕೊಂಡ ನಿನಗೆ ಮದುವೆ ಮಾಡಿಸ್ತಾಳ, ಅವಾಗ ನೀನು ಆಗಲೇಬೇಕಲ್ಲ. ಏನು ಹೇಳತ್ತೀವಿ ನೀನು? ಇನ್ನೊಂದು ಮದುವೆ ಆಗ್ತಾನೆ ಅನ್ನೋದು ಕನಸಿನ ಮಾತು. ಅದನ್ನ ಕನಸಿನಾಗ ಅಷ್ಟೇ ನೆನಪಿಟ್ಕೋಬೇಕು. ಅಮ್ಮನ ಬಿಟ್ಟ ಬೇರೆ ಯಾರು ನಾನು ಮದುವೆ ಆಗೋದಿಲ್ಲ. ಆಗೋ ಥರ ನೀನು ಯೋಚನೆನೂ ಮಾಡಬೇಡ. ಏನು, ನನ್ನ ಅಮ್ಮಗೆ ಮಕ್ಕಳು ಆಗ್ತಾವಂಥೇಳಿ ಡಾಕ್ಟ್ರು 100% ಭರವಸೆ ಕೊಟ್ಟಾರ. ಅರ್ಥ ಆಯಿತು? ಹೆಂಗಾಗೋದಿಲ್ಲ ನಾನು ನೋಡ್ತೇನೆ. ಇದೊಂದು ವರ್ಷ ಹೇಳಿದೆ ನಿಮ್ಮಪ್ಪಗನು, ಇದೊಂದು ಈಕಿ ಹೇಳಿದನಲ್ಲ, ಮಾತು ಕೊಟ್ಟಿದ್ದಾಳೆ ನನಗೆ. ಆಕೆ ನಾನು ನಿಂತು ಮದುವೆ ಮಾಡಿಸ್ತೇನೆ ಅಂತ ಹೇಳಿ ಇನ್ನು ಮಾಡಿಸ್ತಾ ಇರ್ತಾಳೇನ? ಮಾತು ಕೊಟ್ಟಂಗೆ ನಡ್ಕೋಬೇಕಾಗತ್ತಲ್ಲಿ. ಅಮ್ಮು, ನೀನು ನಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದಿ? ಮಾತು ಕೊಟ್ಟೇನ? ಅದು ರೀ, ಅವತ್ತು ಅದು ಹೌದು ರೀ, ನಾನು ಅತ್ತೆಗೆ ಮಾತು ಕೊಟ್ಟಿದ್ದೀನಿ. 2 ವರ್ಷದಲ್ಲಿ ಮಕ್ಕಳಾಗಲಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಆದರೆ ಅತ್ತೆ ಮನೆ ಬಿಟ್ಟು ಹೋದ್ರೆ ನಡೆಯಂಗಿಲ್ಲ, ನೀನು ಅವನಿಗೆ ಮದುವೆ ಮಾಡಿಸೇ ಹೋಗ್ಬೇಕು ಅಂತ ನನ್ನ ಹತ್ರ ಮಾತು ತಗೊಂಡ್ರು. ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟೆ, ನಾನು ನಿಮ್ಗೆ ಮದುವೆ ಮಾಡಿಸಿ ಹೋಗ್ತೀನಿ ಅಂತ. ಆದರೆ ನಮ್ಗೆ ಮಕ್ಕಳಾಗ್ತಾವ ಅಂತ ಹೇಳಿದಾರಲ್ಲ, ಅದಕ್ಕೆ ಏನೂ ತೊಂದರೆ ಇಲ್ಲ ರೀ. ಸಾಕು, ಸುಮ್ಮನಿರು ಅಮ್ಮು. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ನಾನು ಕೇಳಿದೆ, ನನ್ನ ಪರ್ಮಿಷನ್ ಇಲ್ಲ, ನೀನು ಹೆಂಗೆ ಮಾತು ಕೊಟ್ಟು? ಅದು ನನ್ನ ಇಷ್ಟ. ನಾನು ಬೇಕಿದ್ರೆ ಇನ್ನೊಂದು ಮದುವೆ ಆಗ್ತೀನಿ, ಬೇಡ ಅಂದರೆ ಹಂಗೆ ಇರ್ತೀನಿ. ಆದರೆ ನೀನು ಹೆಂಗೆ ನನಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಹೇಳು ರೀ. ಅದು ಅವತ್ತು ಏನೋ ಕೋಪದಲ್ಲಿ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ ರೀ. ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು, ಅದಕ್ಕೆ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟೆ ರೀ. ನನ್ನ ಕ್ಷಮಿಸ್ರಿ. ನಾನಾದರೂ ಈಗೇನು ಮಾಡಲಿ? ಅವತ್ತಿನ ಪರಿಸ್ಥಿತಿ ಆ ರೀತಿ ಇತ್ತು, ಮಾತು ಕೊಟ್ಬಿಟ್ಟಿದ್ದೀನಿ. ಇವಾಗ ನಾನು ಏನು ಮಾಡಲಿ? ನೀವೇ ಹೇಳ್ರಿ. ನಮ್ಗೆ ಹೆಂಗೋ ಮಗು ಆಗತ್ತಲ್ಲ, ನಾನು ಇವನ್ನ ಬಿಟ್ಟು ಹೋಗಲ್ಲ. ನನಗೆ ಬಿಟ್ಟು ಹೋಗಂಗಿಲ್ಲ ಅಂತ ಮಾತು ಕೊಟ್ಟಿದ್ದಿ. ಅಪ್ಪಂಗೆ ನಾನು ಬಿಟ್ಟು ಹೋಗ್ತೀನಿ, ಅವ್ರಿಗೆ ಇನ್ನೊಂದು ಮದುವೆ ಮಾಡಿ ಹೋಗ್ತಾನೆ ಅಂತ ಮಾತು ಕೊಟ್ಟಿದ್ದಿ ಅಲ್ಲ? ನೀನು ಬರೀ ಇದು ಮಾತು ಕೊಟ್ಕೊಂತಾನೆ ಹೋಗ್ತೀಯಾ? ಹೇಳು ಅಮ್ಮು. ಅದೇ, ನನಗೆ ಕ್ಷಮಿಸ್ಬಿಡ್ರಿ. ಅದು ನಾನು ಅವತ್ತು ಯಾವ ಇದು ಕೊಟ್ಟೋ ಗೊತ್ತಿಲ್ಲ, ಆದರೆ ನಾನು ಮಾತು ಕೊಟ್ಬಿಟ್ಟೆ. ನಾನೇನು ನಿಮ್ಗೆ ಇನ್ನೂ ಮಾಡಿಸಿಲ್ಲ ಅಲ್ಲ ಮದುವೆನ? ಇನ್ನೂ 1 ವರ್ಷ ಟೈಮ್ ಆಯ್ತಲ್ಲ. ಅಂದ್ರೆ ನೀನು ಮದುವೆ ಮಾಡಿಸ್ಬಿಡ್ತಿದ್ದಿ. ನೀನು ಮಾಡಿಸ್ತಿತ್ತಾನಂದ್ರೆ ನಾನು ಅದು ಹೆಂಗೆ ಒಪ್ಕೋತೇನಂತ ನೀನು ಅನ್ಕೊಂಡು, ನಾನು ಹೆಂಗೆ ಒಪ್ಕೋತೇನಂತ ನಿನ್ನ ನಮ್ಮಮ್ಮಗೆ ಮಾತು ಕೊಟ್ಟು. ಈಗ ಇಲ್ಲಿ ನೀವಿಬ್ರು ಜಗಳ ಆಡ್ಕೊಂತ ಕುಂತ್ರೇನ? ನಿಮ್ಮಿಬ್ರಿಗೆ ಜಗಳ ಹಚ್ತೀನಿ ನನ್ನ ನಿಂಗಾರ ಎಲ್ಲರೂ ಏನು ಅನ್ಕೋತಾರೆ ನನಗೆ? ಅಯ್ಯೋ, ಗಂಡ ಹೆಂಡತಿ ಇಬ್ಬರು ಜಗಳ ಹಚ್ಚಿಟ್ಬಿಟ್ಟು ಅಂತ ಅನ್ನಂಗಿಲ್ಲ. ಹೋಗು, ಕೆಲಸ ನೋಡ್ಕೊಳೋಗ್ರಿ. ಅಮ್ಮ, ನಿಮ್ಮಪ್ಪ ನಿಮ್ಮವ್ವ ಬಂದ್ರೆ ನೋಡೋಗಿ ಹೋಗು. ಏನೋ ಸೌಂಡ್ ಆಯ್ತು ಹೊರಗೆ. ಸರಿ ಅತ್ತೆ. ನಿನ್ಕೋ ಇಲ್ಲಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ಇಲ್ಲಿಂದ ಹೋಗು. ನೋಡು, ಅವ್ರು ಬಂದು ಹೋದ್ಮೇಲೆ ನೀನು ಏನಾದರೂ ಪ್ರಶ್ನೆ ಕೇಳು, ಏನಾದರೂ ಮಾತಾಡ್ರಿ ಇಬ್ರು ಗಂಡ ಹೆಂಡತಿ ಕುತ್ಕೊಂಡು. ಆದರೆ ಇವಾಗ ಇಲ್ಲಿಂದ ಹೋಗ್ರಿ. ಸುಮ್ಮನೆ ಇಲ್ಲಿ ಕುಂತ್ಕೊಂಡ ಜಗಳ ಆಡಕ್ಕೆ ಹೋಗ್ಬೇಡ್ರಿ. ಅವ್ರು ಬಂದಾಗ ಹಿಂಗೆ ಜಗಳ ಆಡೋದು ಸರಿ ಕಾಣಂಗಿಲ್ಲ. ನಾಳೆ ನಿಕ್ಕಿಗೆ ಹಿಂಗೆ ಜಗಳ ಆಡತ್ತಾರ ಅಂತೇಳಿ ಅಲ್ಲಿ ನನ್ನ ಮಕ್ಳಿಗೂ ಹಂಗೆ ಮಾಡಿಗಿಡ್ಯಾರ. ಮೊದಲ ಮಂಚವ ಇದ್ದಲ್ಲಿ ಮಂಚವದಾಳಾಕಿ ಹೇಳಿದ ಅರ್ಥ ಆತು? ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ, ನಾನಂತೂ ಇರಲ್ಲ. ನಾನು ಎಲ್ಲಾದರೂ ಹೋಗ್ತೀನಿ. ಅಯ್ಯೋ ರೀ, ನಿಂತ್ಕೋರಿ ರೀ. ಅಯ್ಯೋ ದೇವ್ರೆ. ನೋಡಮ್ಮ, ನನ್ನನ್ನು ಕರಿಬೇಡ. ನನ್ನ ಮನಸ್ಸು ಬಂದಾಗ ನನ್ನ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ಕರೆಕ್ಕೆ ಹೋಗಬೇಡ. ನನಗೆ ಫೋನ್ ಮಾಡಬೇಡ. ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ರೀ, ಏನಪ್ಪ ಆಯಿತು? ನಾನು ಏನು ಮಾಡಿಬಿಟ್ಟೆ? ಅಯ್ಯೋ ದೇವ್ರೆ, ಏನೆಲ್ಲ ಆಗ್ತಾಯಿದೆ ನನ್ನ ಜೀವನದಲ್ಲಿ? ಈ ರೀತಿ ಎಲ್ಲ ಯಾಕೆ ಆಗ್ತಾಯಿದೆ? ಅಯ್ಯೋ, ನಾನೇನು ಮಾಡಲಿ ಇವಾಗ? ಅಯ್ಯೋ, ಸಿಟ್ನಾಗ ಏನೇನ್ರ ಮಾತಾಡಿ ನನ್ನ ಮಗ ಸೊಸಿಗೆ ಜಗಳ ಹಚ್ಚಿರಿಟ್ನೇನ? ಏನು ಮಾತಾಡಿ ನಾನು? ಆದರೂ ಇದ್ದಿದ್ದ ಹೇಳಿದ್ನಲ್ಲ, ಆಕೆ ಇನ್ನೊಂದು ವರ್ಷ ಮಗ ಆಗಲಿಲ್ಲ ಅಂದ್ರೆ
ಮತ್ತು ಅವ್ನಿಗೆ ಇನ್ನೊಂದು ಮದುವೆ ಮಾಡಲೇಬೇಕಲ್ಲ, ಅದನ್ನೇ ಹೇಳೀನಿ. ಅದಕ್ಕಾಗಿ ಇಬ್ಬರು ಜಗಳಾಡುವಂಗಾತನ. ಅಯ್ಯೋ ದೇವ್ರೇ, ಏನಪ್ಪ ಮಾಡಲಿ ಈಗ. ಆಮೇಲೆ ಇದನ್ನ ಸುದ್ದಿ ಮಾಡಕ್ಕೆ ಬರ್ತೈತಿ. ಈಗ ಮುಂದಿನ ಕೆಲಸ ನೋಡ್ಕೊಳ್ಳೋನು.